ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗೊಡ್ಚಿಮಲ್ಕಿ ಜಲಪಾತಕ್ಕೆ ನೋಡೋಕೆ ಬಂದಿದ್ದೀವಿ. ಇಲ್ಲಿ ಜಲಪಾತದ ಬಗ್ಗೆ ಒಂದಷ್ಟು ವಿಷಯಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ, ಅದನ್ನು ನೋಡೋಣ ಅಂತ. ಈಗ ಜಲಪಾತದ ಮೇಲಿದ್ದೀನಿ. ಇನ್ನು ಮುಂದೆ ಜಲಪಾತ ಕೆಳಗಡೆ ಹೋಗಿ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಇವತ್ತು ರವಿವಾರ ಇರೋದ್ರೆ ಪ್ರವಾಸಿಗರು ಸಿಕ್ಕಾಪಟ್ಟಿದ್ದಾರೆ ಗೊಡ್ಚಿಮಲ್ಕಿ ಜಲಪಾತದಲ್ಲಿ. ನೀರಲ್ಲಿ ಹುಚ್ಚಾಟ ಹೆಂಗೆ ಮಾಡ್ತಾ ಇದ್ದಾರೆ ನೋಡಿ. ಕಾಲು ಜಾರಿದ್ರೆ ಬಗೆಯಿತ್ತು ಅವ್ರ ಗತಿ, ದೇವರೇ ಗತಿ. ಇಲ್ಲಿ ನೋಡಿ, ಇವ್ರಿಗೆ ಅದಕ್ಕೆ ಬೇಕಾಯಿತು. ಒಂದು ಸೆಕೆಂಡ್ ಕ್ಯಾಮ್ರಾ ಹಿಡಿತಪ್ಪೆ. ಬೆಳಗಾವಿ ಭಾಗದಲ್ಲಿ ಮತ್ತು ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಈಗ ಮಾರ್ಕಂಡೆ ನದಿಗೆ ಸಾಕಷ್ಟು ನೀರು ಬಂದಿದೆ. ಈ ನೀರಿನ ಪ್ರಮಾಣ ಈ ರೀತಿ ಅಲ್ಲಿಂದ ಈ ಕಡೆ ಎಲ್ಲ ಪೂರ್ತಿ ಹರಿತಾ ಇದೆ. ಈಗ ಇನ್ನೂ ಮುಂದೆ ಹೋಗಿ ಅದು ಘಟಪ್ರಭಾ ನದಿಗೆ ಸೇರ್ಕೊಳುತ್ತೆ. ಇದು ಮಾರ್ಕಂಡೆ ನದಿಯ ಒಂದು ಸಣ್ಣ ಕತೆ. ಅಲ್ಲಿ ಹಿಡಿದ್ದಾರೆ ಸರಿ ಆಮೇಲೆ. ಈಗ ನಾವು ಪಾಲ್ಸ್ ಹತ್ರ ಬಂದಿದ್ದೀವಿ. ಈಗ ಶಬ್ದ ಕೇಳ್ತಾ ಇದ್ದಾರೆ. ಇಲ್ಲಿ ಗೋಕಾಕ್ ಗೊಡ್ಚಿಮಲ್ಕಿ ಜಲಪಾತಕ್ಕೆ ಬಂದಿದ್ದೀವಿ. ಈಗ ಜಲಪಾತ ವೀಕ್ಷಿಸೋಣ. ಸುಮಾರು ಒಂದು 14 ಜನ ಬಂದಿದ್ದೀವಿ ವ್ಯಾನ್ ತೊಗೊಂಡು. ಸ್ನೇಹಿತರೆ, ಇದು ಗೊಡ್ಚಿಮಲ್ಕಿ ಜಲಪಾತ. ಇದು ಮೆಟ್ಟಲುಗಳ ಥರ ಇರೋದಂದ್ರೆ ಈ ಥರ ರಭಸವಾಗಿ ಹರಿಯುತ್ತೆ. ಇದು ಹಿರಣ್ಯಕೇಶ ನದಿಯ ಒಂದು ನೀರು. ಬೆಳಗಾವಿ ಹತ್ರ ಮಳೆ ಹೆಚ್ಚಿರೋದ್ರಿಂದ ಈ ಕಡೆ ನೀರು ಬರುತ್ತೆ. ಸ್ನೇಹಿತರೆ, ಇದು ಗೊಡ್ಚಿಮಲ್ಕಿ ಜಲಪಾತ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿ ಮತ್ತು ಹುಕ್ಕೇರಿ ತಾಲೂಕಿನ ಗಡಿ ಭಾಗದಲ್ಲಿ ಇದು ಜಲಪಾತ ಇದೆ. ಈಗ ನಾವು ನಿಂತಿರೋದು ಹುಕ್ಕೇರಿ ತಾಲೂಕು ಬರುತ್ತೆ. ಈಗ ಆ ಕಡೆ ಏನು ಜಲಪಾತದ ಆ ಕಡೆ ಇದೆಲ್ಲ ಇದು ಗೋಕಾಕ್ ತಾಲೂಕು ಬರುತ್ತೆ. ಈಗ ಎರಡು ತಾಲೂಕುಗಳ ಮಧ್ಯದಲ್ಲಿರುವಂಥ ಈ ಗೊಡ್ಚಿಮಲ್ಕಿ ಜಲಪಾತ ಇದು ಬೆಳಗಾವಿ ನಗರದ ಆ ಕಡೆ ಕಾಡು ಪ್ರದೇಶದಲ್ಲಿ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ನದಿ ಉಗಮವಾಗುತ್ತೆ. ಇದಕ್ಕೆ ಮಾರ್ಕಂಡೇಯ ನದಿ ಅಂತ ಈ ನದಿಯ ಹೆಸರು. ಇದಕ್ಕೆ ಹಿಂದೆ ನಾವು ಒಂದು ಶಿರೂರು ಡ್ಯಾಮದ ಬಗ್ಗೆ ಒಂದು ವಿಡಿಯೋನೂ ಹಾಕಿದ್ದೆ. ಆ ಶಿರೂರು ಡ್ಯಾಮ್ನಿಂದ ನೀರು ಬಂದ ನಂತರ ಇಲ್ಲಿ ಬರುತ್ತೆ. ಇಲ್ಲಿ ಜಲಪಾತ ಮೂಲಕ ಬಂದು ಮುಂದೆ ಇದೇ ರೀತಿ ಹರ್ಕೊಂಡು ಹೋಗಿ ಇಲ್ಲಿಂದ ಸುಮಾರು ಒಂದು 7-8 ಕಿಲೋಮೀಟರ್ ದೂರದಲ್ಲಿರುವಂಥ ಗೋಕಾಕ್ ನಗರ ಹತ್ತಿರದಲ್ಲೇ ಇದು ಜಲಪಾತಕ್ಕೆ ಇದನ್ನು ನೀರು ಆ ಘಟಪ್ರಭಾ ನದಿಗೆ ಸಂಗಮವಾಗುತ್ತೆ. ಘಟಪ್ರಭಾ ನದಿ ನೀರು ಕೃಷ್ಣಾ ನದಿಗೆ ಸಂಗಮ ನಂತರ ಈ ಘಟಪ್ರಭಾ ನದಿ ಮತ್ತು ಈ ಮಾರ್ಕಂಡೆ ನದಿ ಕಥೆ ಇಲ್ಲಿ ಮುಗಿಯುತ್ತೆ. ಈ ಮಾರ್ಕಂಡೆ ನದಿ ಬೆಳಗಾವಿಯ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಗೋಕಾಕ್ ನಗರಕ್ಕೆ ಅಂತ್ಯ ಹೋಗುವಂಥ ನದಿ. ಇನ್ನೊಂದು ವಿಶೇಷ ಅಂದರೆ ಎಲ್ಲ ನದಿಗಳಿಗೆ ಹೆಣ್ಣು ಮಕ್ಕಳ ಹೆಸರಿದ್ದರೆ ಈ ನದಿಗೆ ಮಾತ್ರ ಗಂಡು ಮಕ್ಕಳ ಹೆಸರಿದೆ. ಮಾರ್ಕಂಡೇಯ ಅಂತ ಈ ನದಿ ಹೆಸರು. ಅಂದರೆ ಎಲ್ಲ ನದಿಗಳಿಗೆ ಹೆಣ್ಣು ಮಕ್ಕಳ ಹೆಸರಿರುತ್ತೆ, ಆದರೆ ಈ ಒಂದು ನದಿಗೆ ಮಾತ್ರ ಮಾರ್ಕಂಡೇಯ ಅಂತ ಗಂಡಸರ ಹೆಸರಿರುವುದು ವಿಶೇಷತೆ ಇದೊಂದು. ಸ್ನೇಹಿತರೆ, ಈಗ ನಾನು ಜಲಪಾತದ ಕೆಳಗಡೆ ಭಾಗದಲ್ಲೇ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಅಪಾಯಕರ ಸ್ಥಳ ಆದರೂ ನಾನು ಬಂದಿದ್ದೇನೆ. ಇಲ್ಲಿ ಅಂಥದ್ದೇನಿಲ್ಲ, ಅದು ಒಂದು ಕಳ್ಳ ದಾರಿ ಇದೆ. ಆ ದಾರಿ ಮೂಲಕ ಬಂದು ಇದನ್ನು ಮಾಡ್ತಾಯಿದ್ದೀನಿ. ಚಿಕ್ಕ ದಾರಿ ಇದೆ, ಆ ದಾರಿ ಮೂಲಕ ಬಂದಿದ್ದೀನಿ. ಜಲಪಾತದ ಕೆಳಗಿನ ಭಾಗದಲ್ಲಿ ಇದ್ದೇನೆ. ಈಗ ಅಲ್ಲೆಲ್ಲ ಜನತೆ ಬಂದದ್ದು ಅಲ್ಲೆಲ್ಲ ತಿರುಗಾಡೋಕೆ ಹೋಗುತ್ತೆ. ನಮಗೆ ಮಾತ್ರ ಇಲ್ಲಿ ಅವಕಾಶ ಸಿಕ್ಕಿರೋದು.
ಇದು ಜಾನಾಗ ಜಾಸ್ತಿ ಜನರಿಗೆ ಗೊತ್ತಿಲ್ಲದ ಕಾರಣಕ್ಕಾಗಿ ಇಲ್ಲಿ ಯಾರೂ ಬರುವುದಿಲ್ಲ. ಎಲ್ಲರೂ ಅಲ್ಲಿಗೆ ಬಂದು ಲಾಸ್ಟಿಗೆ ಹೋಗ್ತಾರೆ ವಾಪಸ್ಸು. ಇದು ಈ ನದಿ ಹೀಗೆ ಹರ್ಕೊಂಡು ಹೋಗಿ ಮುಂದೆ ಘಟಪ್ರಭಾ ನದಿಗೆ ಸಂಗಮ ಹೋಗುತ್ತೆ ಗೋಕಾಕ್ ನಗರಕ್ಕೆ. ಇದು ಗೊಡಚಿನಬೆಳಕಿ ಜಲಪಾತ ಗೋಕಾಕ್ ನಗರ, ಗೋಕಾಕ್ ತಾಲೂಕು ಮತ್ತು ಹುಕ್ಕೇರಿ ತಾಲೂಕು ಮಧ್ಯದಲ್ಲಿದೆ. ಸ್ನೇಹಿತರೆ, ಎಲ್ಲರೂ ತೋರಿಸಿದಂಥ ಗೊಡಚಿನಬೆಳಕಿ ಜಲಪಾತ ನಿಮಗೆ ಇಷ್ಟ ಆಗಿದ್ದರೆ ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ನೆನಪಿಸ್ಕೊಳ್ತೀನಿ. ಧನ್ಯವಾದಗಳು.